ಮನಿ ಮಾತಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಿಮ್ಮ ಹಣ ಉಳಿತಾಯ ಮಾಡಬೇಕಾ? ಹಾಗಾದರೆ ಈ 5 ಅಂಶಗಳನ್ನು ನೆನಪಿಟ್ಟುಕೊಳ್ಳಿ. ನಾವೆಲ್ಲರೂ ಹಣವನ್ನು ದುಡಿತಾ ಇರ್ತೇವೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಮ್ಮ ನಿರಂತರ ಶ್ರಮ ಹಣದ ಹಿಂದೆ. ಆದರೆ ಈ ಹಣವನ್ನು ಹೇಗೆ ಉಳಿತಾಯ ಮಾಡಬೇಕು ನೀವೆಲ್ಲರೂ ಚಿಂತಿಸ್ತಾ ಇರ್ತೀರಾ. ಈ 5 ಅಂಶಗಳನ್ನು ನೆನಪಿಟ್ಟುಕೊಂಡ್ರೆ ನೀವು ಗಳಿಸಿದಂತಹ ಹಣವನ್ನು ಅತಿ ಸುಲಭದಲ್ಲಿ ಉಳಿತಾಯ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ನೀವೆಲ್ಲರೂ ತಿಳಿದುಕೊಳ್ಳಬೇಕಾದಂಥ ಮೊದಲ ಅಂಶ ಇನ್ಶೂರೆನ್ಸ್ ಇರಬೇಕು. ಯಾವ ಇನ್ಶೂರೆನ್ಸ್ ಇರಬೇಕು ಅಂತ ನೀವು ಕೇಳಬಹುದು. ಒಂದು ವೇಳೆ ನೀವು ದುಡಿಯುವಂತಹ ವ್ಯಕ್ತಿ, ನಿಮ್ಮ ಮನೆಯವರು, ನಿಮ್ಮ ಕುಟುಂಬ ನಿಮ್ಮ ಮೇಲೆ ಸಂಪೂರ್ಣವಾಗಿ ಅವಲಂಬಿಸಿದೆ ಎಂತಾದರೆ ನೀವು ಮೊದಲನೇದಾಗಿ ತೆಗೆದುಕೊಳ್ಳಬೇಕಾಗಿರೋದು ಟರ್ಮ್ ಇನ್ಶೂರೆನ್ಸ್. ಒಂದು ವೇಳೆ ನೀವು ಈ ಪ್ರಪಂಚದಲ್ಲಿ ಇಲ್ಲ ಅಂದರೆ ನಿಮ್ಮ ಕುಟುಂಬದವರನ್ನು ಯಾರು ನೋಡ್ಕೋತಾರೆ? ನಿಮ್ಮ ಅವಶ್ಯಕತೆಗಳನ್ನು ಹಾಗೂ ನಿಮ್ಮ ಉದ್ದೇಶಗಳನ್ನು ಯಾರು ಜಾರಿ ಮಾಡ್ಕೋತಾರೆ? ಅದಕ್ಕೆ ಬೇಕಾಗಿರುವಂತಹ ಹಣ ಎಲ್ಲಿಂದ ಬರುತ್ತೆ? ಇದಕ್ಕೆ ಪ್ರಮುಖ ಕಾರಣ ನಿಮ್ಮಲ್ಲಿ ಟರ್ಮ್ ಇನ್ಶೂರೆನ್ಸ್ ಇದ್ರೆ ನೀವು ಅವ್ರ ಜೊತೆ ಇಲ್ಲದೇ ಇದ್ರೂ ಬಂದಂತಹ ಹಣದಲ್ಲಿ ನಿಮ್ಮ ಎಲ್ಲ ಡ್ರೀಮ್ಸ್ ಏನಿದೆ ಅದನ್ನು ನೀವು ಜಾರಿ ಮಾಡ್ಕೋಬಹುದು. ಎರಡನೇ ಇನ್ಶೂರೆನ್ಸ್ ಬೇಕಾಗಿರುವಂಥದ್ದು ಹೆಲ್ತ್ ಇನ್ಶೂರೆನ್ಸ್. ಅಂದ್ಕೊಳ್ಳಿ ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು, ಆಸ್ಪತ್ರೆಗೆ ಸೇರ್ಬೇಕಾಯ್ತು, ಅಥವಾ ಕ್ರಿಟಿಕಲ್ ಇಲ್ನೆಸ್ ಅಂತ ದೊಡ್ಡ ದೊಡ್ಡ ರೋಗಗಳು ಬರ್ತಾ ಇವೆ ಅಂತ ಅಂದ್ಕೊಳ್ಳಿ. ಆಗ ನೀವೇನ್ ಮಾಡ್ತೀರಾ? ನಿಮ್ಮಲ್ಲಿ ಹಣ ಇಲ್ಲ, ಯಾರ ಹತ್ರನೂ ಭಿಕ್ಷೆ ಬಿಡಬೇಕು, ಅಥವಾ ಯಾರ ಹತ್ರನೂ ಸಾಲ ಕೇಳ್ಕೋಬೇಕು, ಅಥವಾ ನಿಮ್ಮ ಇದ್ದಂತಹ ಆಸ್ತಿ ಪಾಸ್ತಿಗಳನ್ನು ಮಾರ್ಕೋಬೇಕು. ಸೊ ಇದ್ದಂತಹ ಹಣವನ್ನು ಉಳಿಸ್ಕೋಬೇಕು ಅಂದ್ರೆ ನಿಮ್ಮಲ್ಲಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ನೀವು ಸಾಲ ಪಡ್ಕೋಬೇಕು ಅಂತಿಲ್ಲ, ಬೇರೆಯವ್ರ ಹತ್ರ ಹಣ ಕೇಳಬೇಕು ಅಂತಿಲ್ಲ, ಅಥವಾ ನಿಮ್ಮಲ್ಲಿ ಇದ್ದಂತಹ ಸಂಪತ್ತನ್ನು ಮಾರಬೇಕು ಅಂತಿಲ್ಲ. ಒಂದು ಹೆಲ್ತ್ ಇನ್ಶೂರೆನ್ಸ್ ನಿಮ್ಮ ಇಡೀ ಕುಟುಂಬವನ್ನು, ನೀವು ಇಷ್ಟರವರೆಗೆ ಗಳಿಸಿದಂತಹ ಎಲ್ಲ ಹಣವನ್ನು ಸೇವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಮೂರನೇ ಇನ್ಶೂರೆನ್ಸ್ ಬೇಕಾಗಿರುವಂಥದ್ದು ನಿಮಗೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ಯಾಕೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಬೇಕು ಅಂತ ನೀವು ಕೇಳ್ಕೋಬಹುದು. ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಡಿಸಬಿಲಿಟಿಗಾಗಿ ಬೇಕು ಅಂತ ಹೇಳಿದ್ರೆ, ಆಕ್ಸಿಡೆಂಟ್ ಆದಾಗ ಪ್ರತಿ ವ್ಯಕ್ತಿ ಸಾಯ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ವ್ಯಕ್ತಿ ಹಾಸ್ಪಿಟಲೈಸ್ಡ್ ಆದ, ನಿಮ್ಮಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಅದು ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಆ ವ್ಯಕ್ತಿ ಸತ್ತೋದ, ಟರ್ಮ್ ಇನ್ಶೂರೆನ್ಸ್ ಇದೆ ಅಂತ ಹೇಳಿದ್ರೆ ಆ ಕುಟುಂಬಕ್ಕೆ ಬೇಕಾಗುವಷ್ಟು ಎಷ್ಟು ಅವಶ್ಯಕತೆ ಇದೆ ಅವರು ಟರ್ಮ್ ಇನ್ಶೂರೆನ್ಸ್ ಕವರೇಜ್ ತಗೊಂಡಿದ್ದಾರೆ ಅಷ್ಟು ಆ ಕುಟುಂಬಕ್ಕೆ ಸಿಗುತ್ತೆ. ಅಂದ್ಕೊಳ್ಳಿ ಆ ವ್ಯಕ್ತಿ ಸತ್ತು ಹೋಗಿಲ್ಲ, ಆ ವ್ಯಕ್ತಿ ಹಾಸ್ಪಿಟಲೈಸ್ಡ್ ಆಗಿ ಕೆಲವು ದಿನಗಳ ಹಿಂದೆ ವಾಪಸ್ ಮನೆಗೆ ಬಂದಿದ್ದಾರೆ, ಬಟ್ ಆ ವ್ಯಕ್ತಿಗೆ ಹೇಳಲಿಕ್ಕಾಗ್ತಾ ಇಲ್ಲ, ಎಂಟೈರ್ ಡಿಸೇಬಲ್ ಆಗಿಬಿಟ್ಟಿದ್ದಾರೆ. ಆ ವ್ಯಕ್ತಿ ಜೀವಂತವಾಗಿದ್ದಾನೆ, ಬಟ್ ಆ ವ್ಯಕ್ತಿಗೆ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ, ಹಣ ಗಳಿಸೋದಿಕ್ಕೆ ಆಗ್ತಾ ಇಲ್ಲ ಅಂತ ಇದ್ರೆ ಅವನೇನ್ ಮಾಡ್ಬೇಕು? ಆಗ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಎನ್ನುವಂಥದ್ದು ಅವರ ಕುಟುಂಬಕ್ಕೆ ಒಂದು ಆಧಾರವಾಗಿ ಬರ್ತಾ ಇದೆ. ಸೊ ಈ 3 ಇನ್ಶೂರೆನ್ಸ್ಗಳು ನಿಮಗೆ ಪ್ರತಿ ದುಡಿಯುವಂತ ವ್ಯಕ್ತಿಗೆ ಅವಶ್ಯಕವಾಗಿ ಬೇಕಾಗಿರುವಂತಹ ಇನ್ಶೂರೆನ್ಸ್ಗಳು. ಎರಡನೇ ಮಹತ್ವದ ಸಂಗತಿ ನೀವು ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ ಎಮರ್ಜೆನ್ಸಿ ಫಂಡ್. ಒಂದು ವೇಳೆ ನಿಮ್ಮಲ್ಲಿ ಎಮರ್ಜೆನ್ಸಿ ಫಂಡ್ ಇಲ್ಲ ಅಂತ ಹೇಳಿದ್ರೆ ನೀವೇನೆಲ್ಲ ದುಡ್ದಿರ್ತೀರೋ ಆ ಎಲ್ಲ ದುಡ್ದಿರುವಂತಹ ಸಂಪತ್ತು ನಾಶವಾಗುವಂತ ಚಾನ್ಸಸ್ ಇರುತ್ತೆ. ಯಾಕಂತ ಹೇಳಿದ್ರೆ ಅಂದ್ಕೊಳ್ಳಿ ಜಾಬ್ ಲಾಸ್ ಆಯ್ತು, ಅಥವಾ ಏನೋ ಮೆಡಿಕಲ್ ಎಮರ್ಜೆನ್ಸಿ ಬಂತು, ಅಥವಾ ಮನೇಲಿ ಏನೋ ಚಿಕ್ಕ ಪುಟ್ಟ ಅನಾಹುತ ಆಯ್ತು, ನೀವು ಹೋಗ್ತಾ ಇದ್ದೀರಾ ಕಾರ್ ಅನಾಹುತ ಆಯ್ತು, ಆಗ ಚಿಕ್ಕ ಪುಟ್ಟದಕ್ಕೆ ಇನ್ಶೂರೆನ್ಸ್ ಕೆಲವುದಕ್ಕೆ ತಕೊಳ್ಳಿಕ್ಕೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಎಮರ್ಜೆನ್ಸಿ ಫಂಡ್ ಅಂತ ಇದ್ರೆ ಎಷ್ಟಿರ್ಬೇಕು ಅಂತ ನೀವು ಕೇಳ್ಕೋಬಹುದು. ಒಂದು 3 ರಿಂದ 6 ತಿಂಗಳವರೆಗಿನ ನಿಮ್ಮ ಪ್ರತಿ ದಿನನಿತ್ಯದ ಅವಶ್ಯಕತೆಗಳಿಗೆ ಬೇಕಾಗಿರುವಂತ ಎಕ್ಸ್ಪೆನ್ಸಸ್ ಏನಿದೆ, ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ ನೀವು 50,000ನ ಪ್ರತಿ ತಿಂಗಳಿಗೆ ನಿಮ್ಗೆ ನಿಮ್ಮ ನೆಸೆಸಿಟೀಸ್ ಅಥವಾ ನಿಮ್ಗೆ ಅವಶ್ಯಕವಾಗಿ ಬೇಕೇ ಬೇಕು, ಅದಿಲ್ಲ ಅಂದ್ರೆ ನಿಮ್ಗೆ ಬದುಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ 6 ತಿಂಗಳವರೆಗೆ 6 × 50,000 ಅಂತ ಹೇಳಿದ್ರೆ 3 ಲಕ್ಷದವರೆಗೆ ನಿಮ್ಮ ಹತ್ರ ಹಣ, ನಿಮ್ಮ ಸೇವಿಂಗ್ಸ್ ಅಕೌಂಟ್ ಇರ್ಬೋದು, FD ಇರ್ಬೋದು, ಲಿಕ್ವಿಡ್ ಫಂಡ್ ಇರ್ಬೋದು, ಇಂಥವುಗಳಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಟೆನ್ಷನ್ ಮಾಡಬೇಕಾದಂತ ಯಾವ ಅವಶ್ಯಕತೆನೂ ಇರೋದಿಲ್ಲ. ಇನ್ನು ಮೂರನೇ ಅಂಶ, ನಿಮ್ಮ ಪರ್ಸನಲ್ ಐಡೆಂಟಿಟಿ ಥೆಫ್ಟ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ನೀವು ಎಲ್ಲಾ ಕಡೆ ಹೋದಲ್ಲೆಲ್ಲ ಈಗ KYC ಕೇಳ್ತಾ ಇರ್ತೀರಿ. ನೀವು KYC ಕೊಟ್ಟಿದ್ದೀರಿ ಅಂತ ಎತ್ಕೊಳ್ಳಿ, ಅವರು ನಿಮ್ಮ ಡಾಟಾನ ಬೇರೆ ಕಡೆ ಮಾರ್ತಾ ಇರ್ತಾರೆ, ಅಥವಾ ನೀವೆಲ್ಲಾದ್ರೂ ಏನೋ ಒಂದು ರೆಕಾರ್ಡ್ಸ್ ಅನ್ನು ಇಟ್ಟಿದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಫಾರ್ ಎಕ್ಸಾಂಪಲ್ ಜೆರಾಕ್ಸ್ ಅಂಗಡಿಗೆ ಹೋಗಿರ್ತೀರಾ, ನಿಮ್ದು KYCಗೆ ಸಂಬಂಧಪಟ್ಟಂತ ರೇಷನ್ ಕಾರ್ಡ್ ಇರ್ಬೋದು, ಅಥವಾ ಪಾಸ್ಪೋರ್ಟ್ ಇರ್ಬೋದು, ಅಥವಾ ಲೈಕ್ ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ನೀವು ಟೆನ್ಷನ್ ಅಲ್ಲಿ ಎಲ್ಲೋ ಮರ್ತು ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ ಯಾರೋ ಅದನ್ನು ತಕೊಂಡು
ತೆಗೆದುಕೊಂಡು ಮಿಸ್ಯೂಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಎಲ್ಲಾದ್ರೂ ಹೋದ್ರೆ ನಿಮ್ಮ ಅವಶ್ಯಕವಾದಂತಹ ಅಂಶಗಳು ಯಾವುದೇ ಇರಬಹುದು, ಪೇಪರ್ ವರ್ಕ್, ಅದನ್ನು ಮರೆಯೋದಕ್ಕೆ ಬರಬೇಡಿ. ಇನ್ ಕೇಸ್ ನೀವು ಕಸದ ಬುಟ್ಟಿಗೆ ಅಂತ ಏನೋ ಒಂದು ಕೊರಿಯರ್ ಬಂದಿರುತ್ತೆ ಅಥವಾ ಏನೇನೋ ಅಂಶಗಳು, ಅದರಲ್ಲಿ ನಿಮ್ಮ ಅಡ್ರೆಸ್ ಇರಬಹುದು, ಫೋನ್ ನಂಬರ್ ಇರಬಹುದು, ನೀವು ಅವುಗಳನ್ನು ಬಿಸಾಕುವಾಗ ಹರಿದು ಬಿಟ್ಟು ಬಿಸಾಕಿ. ಆಗ ಯಾರು ಅದನ್ನು ಮಿಸ್ಯೂಸ್ ಮಾಡದೇ ಇರೋ ತರ ನೋಡ್ಕೊಳ್ಳಿ. 4ನೇ ಅತ್ಯಂತ ಅವಶ್ಯಕವಾದಂತಹ ಮಾಹಿತಿ ನೀವು ತಿಳ್ಕೋಬೇಕಾಗಿರುವಂಥದ್ದು ಸೈಬರ್ ಸೆಕ್ಯೂರಿಟಿ. ನೀವು ಇತ್ತೀಚೆಗೆ ಎಲ್ಲರೂ ಫೋನ್ ಇರ್ಬೋದು ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇರ್ಬೋದು, ಎಲ್ಲರೂ ಪರಿಣತರಾಗಿದ್ದಾರೆ. ಅಂದ್ರೆ ಎಲ್ಲಿ ಹೋದ್ರೂ ಇದು ಬೇಕೇ ಬೇಕು. ಹಾಗಂತ ಹೇಳಿದ್ರೆ ಕೆಲವೊಮ್ಮೆ ನಾವು ಆನ್ಲೈನ್ ಅಲ್ಲೆಲ್ಲ ಸರ್ಚ್ ಮಾಡ್ತಾ ಇರ್ತೀವಿ. ಸರ್ಚ್ ಮಾಡಿದ ತಕ್ಷಣ ಯಾರೋ OTP ಕೇಳ್ತಾರೆ ಅಥವಾ ಇನ್ನೇನೋ ಮಾಡ್ತಾರೆ. ಸೊ ಬಹಳಷ್ಟು ಜಾಗ್ರತೆಯಾಗಿರ್ಬೇಕು. ಸೊ ಇದರ ಬಗ್ಗೆ ಮಾಹಿತಿ ಇಟ್ಕೊಂಡು ನಿಮ್ಮ ಪಾಸ್ವರ್ಡ್ ಇರ್ಬೋದು ಅಥವಾ ಯೂಸರ್ ID ಇರ್ಬೋದು, ನೀವೆಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ತೀರಾ ಅಥವಾ ನೀವು ಯಾವುದೋ ಒಂದು ಬುಕ್ ಅಲ್ಲಿ ಬರ್ದಿಟ್ಕೊಂಡಿರ್ಬೋದು, ಆ ಬುಕ್ ಎಲ್ಲೋ ತಕೊಂಡೋಗಿರ್ತೀರಾ, ಆ ಬುಕ್ ಮರ್ತು ಬಂದಿಟ್ಟಿದ್ರೆ ಅಲ್ಲಿರುವಂತ ಎಲ್ಲ ಇನ್ಫಾರ್ಮೇಶನ್ ಬೇರೆಯವರಿಗೆ ಸಿಗುವಂತ ಚಾನ್ಸಸ್ ಇರುತ್ತೆ. ಸೊ ಆ ಕಾರಣದಿಂದಾಗಿ ನೀವು ಯಾವುದೇ ಸಂದರ್ಭದಲ್ಲಿ ಅತಿ ಜಾಗರೂಕರಾಗಿ ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಬಳಸುವಾಗ ತುಂಬಾ ಜಾಗರೂಕರಾಗಿರಿ. ಯಾಕಂತ ಹೇಳಿದ್ರೆ ನಿಮ್ಮ ಇಡೀ ಸಂಪತ್ತು ಅದರಲ್ಲಿ ಇರ್ಬೋದು, ನಿಮ್ಮ ಬ್ಯಾಂಕ್ ಅಕೌಂಟ್ಸ್ ಇರ್ಬೋದು ಅಥವಾ ನಿಮ್ಮ ಬೇರೆ ಬೇರೆ ಖಾತೆಗಳು ಇರ್ಬೋದು ಅಥವಾ ಡಿಜಿಟಲ್ ಅಸೆಟ್ಸ್ ಇರ್ಬೋದು, ಇದ್ರ ಬಗ್ಗೆ ಮಾಹಿತಿಯನ್ನು ಜಾಗರೂಕತೆಯಾಗಿ ತೆಗೆದುಕೊಂಡಿರಿ. ಬೇರೆ ಎಲ್ಲಾದ್ರೂ ಅದನ್ನು ಶೇರ್ ಮಾಡ್ಲಿಕ್ಕೆ ಹೋಗಬೇಡಿ. 5ನೇ ವಿಷಯ, ನಿಮ್ಮ ಪಾಸ್ವರ್ಡ್ ಅನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳುವಂಥದ್ದು. ನೀವು ಫೇಸ್ಬುಕ್ ಯೂಸ್ ಮಾಡ್ತಾ ಇರಬಹುದು, ಯೂಟ್ಯೂಬ್ ಯೂಸ್ ಮಾಡ್ತಾ ಇರಬಹುದು ಅಥವಾ ಕೆಲವು ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡ್ತಾ ಇರಬಹುದು. ಅದರ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆಗಳಿರ್ಬೋದು. ಪ್ರತಿ ಸಲನೂ ನೀವು ನೋಡ್ಕೊಂಡಿರ್ಬಹುದು, ನೀವು ಒಂದು ತಿಂಗಳಾದ್ಮೇಲೆ 2 ತಿಂಗಳಾದ್ಮೇಲೆ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನಿಮ್ಮ ಪಾಸ್ವರ್ಡ್ ಚೇಂಜ್ ಮಾಡಿ ಅಂತ. ಕೆಲವೊಮ್ಮೆ ನೀವು ನೆಗ್ಲೆಕ್ಟ್ ಮಾಡಿದ್ರೆ, ನೀವು ಅದೇ ಪಾಸ್ವರ್ಡ್ ಯೂಸ್ ಮಾಡ್ತಾ ಇದ್ರೆ ಬೇರೆಯವರಿಗೆ ಆ ಪಾಸ್ವರ್ಡ್ ಬಗ್ಗೆ ಗೊತ್ತಿದ್ರೆ ನಿಮ್ಮ ಮಾಹಿತಿಗಳನ್ನು ತೆಗೆದುಕೊಳ್ಳುವಂಥದ್ದು ಸುಲಭ. ಎಷ್ಟೋ ಜನ ಪಾಸ್ವರ್ಡ್ ಅನ್ನು ಪ್ರೊಟೆಕ್ಟ್ ಮಾಡದೆ ಸ್ಕ್ಯಾಮ್ಗಳಿಗೆ ಒಳಗಾಗಿದ್ದಾರೆ. ಈಗ ಸ್ಕ್ಯಾಮ್ಗಳು ಹೆಚ್ಚಾಗ್ತಾ ಇವೆ. ಸೊ ನಿಮ್ಮ ಹಣ ನಿಮ್ಮ ಜವಾಬ್ದಾರಿ. ಸೊ ಈ ಸ್ಕ್ಯಾಮ್ಗಳನ್ನು ತಡೆಯಬೇಕು ಅಂತ ಹೇಳಿದ್ರೆ ನೀವು ಫಿನಾನ್ಷಿಯಲಿ ಲಿಟ್ರೇಟ್ ಆಗಿರಬೇಕು. ಸೊ ಇದಕ್ಕೋಸ್ಕರ ನಾವು ಮತ್ತೆ ಇಂತಹ ವಿಷಯಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇವೆ. ಈವರೆಗೆ ಹೇಳಿದಂತಹ 5 ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ನಿಮ್ಮ ಹಣನ ನೀವು ಸಂರಕ್ಷಣೆ ಮಾಡಿಟ್ಕೊಳ್ಬಹುದು. ನಿಮ್ಮ ಹಣ ನಿಮ್ಮ ಜವಾಬ್ದಾರಿ. ಬೆಳಗ್ಗಿಂದ ಸಾಯಂಕಾಲದವರೆಗೆ 12ಕ್ಕಿಂತ ಹೆಚ್ಚು ಗಂಟೆಗಳ ಕಾಲ ಕೇವಲ ಹಣ ಮಾಡೋದಕ್ಕೋಸ್ಕರ ಆದಷ್ಟು ಸ್ಯಾಕ್ರಿಫೈಸ್ ಮಾಡಿಕೊಂಡು ನೀವು ಕಷ್ಟಪಟ್ಟು ದುಡಿತಿರ್ತೀರ. ಆ ಹಣವನ್ನು ಉಳಿಸುವಂಥದ್ದು ನಿಮ್ಮ ಜವಾಬ್ದಾರಿ. ಇಂತಹ ಅತಿ ಹೆಚ್ಚು ಮಾಹಿತಿಗಳನ್ನು ತಿಳಿದುಕೊಳ್ಬೇಕು ಅಂತಿದ್ರೆ ನ್ಯಾಷನಲ್ ಟಿವಿನ ಫಾಲೋ ಮಾಡಿ. ನಾನು ಫೈನಾನ್ಷಿಯಲ್ ವೆಲ್ನೆಸ್ ಸ್ಪೆಷಲಿಸ್ಟ್ ಡಾಕ್ಟರ್ ಮರಿಯಾ ಪ್ರಮೀಳಾ.